ಬಿಜೆಪಿನ ಯಾಕೆ ಗೆಲ್ಬೇಕಿಲ್ಲ? ಅಲ್ಲ, ಬಿಜೆಪಿಲಿಂತ್ರ ನಮಗ ಸೌಕರ್ಯ ಸಿಗ್ತತ್ರಿ. ಅವರು ಕೆಲಸಗಾರ ಮಾದಾರ ಇಲ್ಲ ನಮ್ಮ ಚರಂಚಿಮಠ ಅವರು. ಅದರ ಸಂಬಂಧ ಬಿಜೆಪಿ ಬರಲ್ಲ ಅಂತ ಕೇಳ್ಕೊತೀವ್ರಿ ನಾವು. ಕಳೆದ 3 ವರ್ಷದಿಂದ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. 5 ಗ್ಯಾರಂಟಿಗಳನ್ನು ಕೊಟ್ರು. 2 ಸಾವಿರ ನಿಮ್ಮ ಮನೆಯವ್ರಿಗೆ ಅಕೌಂಟ್ಗೆ ಹಾಕ್ತಾ ಇದಾರೆ. ಇದೆಲ್ಲ ದುಡ್ಡು ಬರ್ತಾ ಇದೆಯಾ? ಸ್ವಲ್ಪ ಬರ್ತತ್ರಿ, ಪೂರ್ತಿ ಬರಂಗಿಲ್ಲ. ಅದು ಒಮ್ಮೆ ಕಟ್ಟಾಕತಿ, ಒಮ್ಮೆ ಬರ್ತತ್ರಿ. ಕೆಲವೊಬ್ಬರಿಗೆ ಅನುಕೂಲ ಆಗೈತಿ. ಆದ್ರೆ ಏನೈತಿ, ಅನುಕೂಲ ಆಗತ್ತಂತಂದ್ರ ಹಿಂದ ಸಾರ್ವಜನಿಕರಿಗೆ ಹೊಡೆತ ಬೀಳ್ತತ್ರಿ. ಅದರಿಂದ ಹೆಂಗೆ ಸಾರ್ವಜನಿಕರಿಗೆ ಹೆಂಗ್ ಹೊಡೆತ ಬೀಳ್ತದೆ ಅಂದ್ರ ಈಗ ಎಲ್ಲಾ ತರ ರೇಟ್ ಏರಿಕೆ ಆಗಿಬಿಟ್ಟಾವ್ರಿ. ಈ ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಇದ್ರಲಿಂದ ಏನೈತಿ ಎಲ್ಲಾ ಸಾರ್ವಜನಿಕರಿಗೆ ಹೊಡೆತೈತ್ರಿ. ಗ್ಯಾರಂಟಿ ಕೊಟ್ಟಾರ ಅನ್ನೋದಷ್ಟ ಆಗೈತಿ, ಹಿಂದ್ ಹೊಡೆತ ಬಾಳ ಐತ್ರಿ. ಅದರಿಂದ ಮೇಟಿ ಅವರನ್ನ 5 ವರ್ಷಕ್ಕೆ ನೀವು ಆಯ್ಕೆ ಮಾಡಿ ಕಳಿಸಿದ್ರಿ. ಈಗ ಅವರ ಅಕಾಲಿಕ ಮರಣದಿಂದ ಆಗ್ತಾ ಇರುವಂತಹ ಒಂದು ಚುನಾವಣೆ ಅವರ ಪುತ್ರನ ಪರವಾಗಿಲ್ವಾ? ಹಂಗಾದ್ರೆ ಅಲ್ಲ, ಅದು ಐತ್ರಿ, ಇಲ್ಲ ಅಂತ ಏನೇ ಅಲ್ರಿ. ಈಗ ಒಂದ್ ಕಡೆ ಮಾಡಿದ್ದು ಚಲೋ ಮಾಡ್ಯಾರ ಅನ್ನೋದಷ್ಟ ಆಗೈತಿ. ಹಿಂದ್ ಬಾಳ ಸಾರ್ವಜನಿಕರಿಗೆ ಬಾಳ ತೊಂದರೆ ಐತಿ ಒಟ್ಟೀಗ. ಅದ್ರ ಸಂಬಂಧ ನಮಗೆ ಬಿಜೆಪಿ ಬರ್ಲಿ ಅಂತ ಅನ್ನೋ ವಿಚಾರ ನಾವು ಹೇಳಬೇಕಾಗಿತ್ತು. ಬಹಳ ಯುವಕ, ಎಷ್ಟನೇ ಬಾರಿ ಮತದಾನ ಆಗ್ತಾ ಇದೆ, ಹೇಗಿದೆ ಗ್ರೌಂಡ್ ರಿಪೋರ್ಟ್ ಅಂತ? ನಂದು ಆಕ್ಚುಲಿ ಬೆಳಗ್ಗೆ ಮತಕ್ಷೇತ್ರ. ನಂದು ಇಲ್ಲಿ ನೋಡಿದ್ರೆ ನನಗೆ ಬಿಜೆಪಿನ ಅನಿಸ್ತೈತಿ. ಯಾಕಂದ್ರೆ ಇಲ್ಲಿ ಅಭಿವೃದ್ಧಿ ನೋಡಿದ್ರೆ ಚರಂತಿ ಮಠನ ಹಾರಿಸ್ತಿರ್ಬೇಕ. ನನಗೆ ಸಿಕ್ಕಿರೋ ಗಿರಾಕಿಗಳೆಲ್ಲ ಬಿಜೆಪಿ ಕಾರ್ಯಕರ್ತರು ಇದ್ದಂಗಿದ್ದೀರಲ್ಲ. ಯಾಕಂದ್ರೆ ನಾವು ಇಲ್ಲಿ ಕೆಲ್ಸಕ್ಕೆ ಅಂತೇಳಿ ಬಂದವರು, ಆದ್ರೂ ನಾವು ಬಿಜೆಪಿ ಪರವಾಗಿ ನಾವು ಇಲ್ಲಿ ಕೆಲಸ ಮಾಡ್ತೀವಿ. ಯಾಕಂದ್ರೆ ಕೆಲಸ ನೋಡಿ ಮಾಡಬೇಕು. ಈಗೇನಿದು ಗ್ಯಾರಂಟಿ ಕೊಟ್ಟಾರ, ಆ ಗ್ಯಾರಂಟಿ ಏನು 2,000 ರೂಪಾಯಿ ಕೊಡ್ತಾರ ಹೆಣ್ಮಕ್ಳಿಗೆ. ಒಬ್ಬರಿಗೆ ಬರ್ತೈತಿ, ಒಬ್ಬರಿಗೆ ಬರಲ್ಲ. ಅದು ನಮ್ ಕಿಶದಿಂದ ಕೊಡಬೇಕಲ್ಲ. ಕರೆಂಟ್ ಬಿಲ್ ಹೆಚ್ಚಿಗೆ ಮಾಡ್ಯಾರ, ಆಮ್ಯಾಗ ಬಸ್ಸಿಂದ ಚಾರ್ಜಸ್ ಹೆಚ್ಚಿಗೆ ಮಾಡ್ಯಾರ. ಗ್ಯಾರಂಟಿಗಳು ಕೊಟ್ಟಿದ್ರಿಂದ ಇದೆಲ್ಲ ಜಾಸ್ತಿ ಆಗಿದೆ. ಹೌದು, ಜಾಸ್ತಿ ಆಗಿದೆ. ಬಿಜೆಪಿದಾಗ ಗ್ಯಾರಂಟಿಗಳು ಕೊಡ್ತಿರ್ಲಿಲ್ಲ, ಎಲ್ಲ ಜಾಸ್ತಿನೇ ಆಗ್ತಿತ್ತಲ್ಲ ಅವಾಗ್ಲೂ. ಇಲ್ಲ ನಮ್ದೇನು ಅಭಿವೃದ್ಧಿ, ದೇಶ ಮೊದಲು ನಮ್ದ. ಇವ್ರು ಆ ರೀತಿ ಇಲ್ಲ. ಇವರು ಇನ್ನಟ್ಟು ಹಾಳು ಮಾಡಕ್ಕೆ ನಿಂತಿದ್ದಾರೆ ಇವರು. ಅದಕ್ಕೆ ನಮಗೇನು ಬಿಜೆಪಿನೇ ಬೇಕು. ಅದ್ರ ಸಲುವಾಗಿ ನಾವು ಬಿಜೆಪಿ ಮಾಡೋರು. ಇಲ್ಲಿ ಮತದಾರರು ಬಹಳ ವಿದ್ಯಾಗಿರಿ, ಮತದಾರರು ಬಹಳ ಗೆಜೆಟೆಡ್ ಆಫೀಸರ್ ಇದ್ದಂಗಿದ್ದಾರೆ. ಎಲ್ಲರೂ ಬಿಜೆಪಿಗೆ ಮಾಡ್ತಾರೆ ಇಲ್ಲಿವರೆಗೆ. ಯಾಕಂದ್ರೆ ಗೋರ್ಮೆಂಟ್ ಆಫ್ ಕಾಂಗ್ರೆಸ್ ಬಂದ ಮೇಲೆ 2-3 ಸತತ ಬಾರಿ ಲಿಕ್ಕರ್ ರೇಟ್ ಏರಿದೆ. ಯಾರು ಕೇಳೋರು ಸ್ಟ್ರೈಕ್ ಮಾಡೋರಿಲ್ಲ. ಬೇಕಂದ್ರೆ ಕುಡೀರಿ, ಬೇಡ ಅಂದ್ರೆ ಬಿಡ್ರಿ ಅಂತ. ಲಿಕ್ಕರ್ ಕುಡಿಲಿಲ್ಲ ಅಂದ್ರೆ ಆಯ್ತು, ಲಿಕ್ಕರ್ ಏನ್ ಕುಡಿಲೇಬೇಕು ಅಂತಿದ್ಯಾ? ಒಬ್ಬ ಬಡ ಕಾರ್ಮಿಕ ದಿನಕ್ಕೆ 500 ರೂಪಾಯಿ ವಿದ್ಯಾಗಿರಿ ಒಳಗೆ ದುಡಿತಾನಂದ್ರೆ 300 ರೂಪಾಯಿ ಕುಡಿದು 100 ರೂಪಾಯಿ ನಾಷ್ಟಾ ಮಾಡಿ ಮನೆಗೆ ಹೋದಾಗ 100 ರೂಪಾಯಿ ಕಾಯಿಪಲ್ಯಕ್ಕೆ ದಿನಸಿ ಕಾರ್ಯಕ್ರಮಕ್ಕೆ ಕೊಡ್ತಾನೆ. ಇದು ಒಂದು ಪರಿಣಾಮ ಬೀರುತ್ತೆ ಅಂತ ನನಗೆ ಅನಿಸುತ್ತೆ. ಏನ್ ಅಭಿವೃದ್ಧಿ ಅಂಕರ್ ಏನ್ ಕಾಣ್ತಾ ಇಲ್ಲ. 5 ವರ್ಷನೊಳಗೆ ಅಭಿವೃದ್ಧಿ ಕಾಣ್ತಿಲ್ಲ. ಅಲ್ಲ, ದೇಶ ಅಭಿವೃದ್ಧಿ ಕಾಣ್ತಿಲ್ವ, ರಾಜ್ಯ ಅಭಿವೃದ್ಧಿ ಕಾಣ್ತಾ? ರಾಜ್ಯದ ಈಗ ಎಲೆಕ್ಷನ್ ನಡೆದಿದ್ ರಾಜ್ಯದಲ್ರಿ. ರಾಜ್ಯದ ಏನ್ ಅಭಿವೃದ್ಧಿ ಕಾಣ್ತಾ ಇಲ್ಲ. ಏನ್ 5 ವರ್ಷ ಗ್ಯಾರಂಟಿ ಏನ್ ಕೊಟ್ರ, ಯಾವ ಗ್ಯಾರಂಟಿ ಒಳಗೆ ಏನು ಇದು ಆಗ್ತಾ ಇಲ್ಲ. ಆರ್ಥಿಕ ಪರಿಸ್ಥಿತಿ ದಿವಾಳಿ ಆಗತ್ತೈತಿ.